ನಮಸ್ಕಾರ ಗುರುವೆ. ನೋಡ್ತಾ ನೋಡ್ತಾ ಮತ್ತೊಂದು ವಾರ ಬಂದೇ ಬಿಡ್ತು. ಪ್ರತಿ ವಾರ ಕಂಟೆಂಟ್ ರಿಲೀಸ್ ಆಗ್ತಾನೆ ಇರುತ್ತೆ. ನಾವು ಕೂಡ ನಿಮ್ಗೆ ಅದರಲ್ಲಿ ಯಾವ್ದನ್ನ ಸಜೆಸ್ಟ್ ಮಾಡಬೇಕು ಅನ್ನೋದ್ರಲ್ಲೇ ಬ್ಯುಸಿ ಆಗಿರ್ತೀವಿ. ಈ ವಾರ ಕೂಡ ಕೆಲವೊಂದು ಸಿನಿಮಾಗಳು ಮತ್ತೆ ಸೀರೀಸ್ ಗಳನ್ನ ಬಿಂಜ್ ವಾಚ್ ಮಾಡಿ ನಿಮ್ಮ ಸಮಯಕ್ಕೆ ವರ್ತ್ ಆಗುವಂತಹ ಕಂಟೆಂಟ್ ಅನ್ನ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ತಡ ಇನ್ಯಾಕೆ, ಬನ್ನಿ ಖಡಕ್ ಸಿನಿಮಾದ OTT ರೆಕಮೆಂಡೇಶನ್ಸ್ಗೆ ನಿಮ್ಗೆ ಸುಸ್ವಾಗತ. ನಾವು ಕೊಡುವಂತಹ ಕಂಟೆಂಟು, ಮಾಡುವಂತಹ ರೆಕಮೆಂಡೇಶನ್ಸು ನಿಮಗೆ ಇಷ್ಟ ಆಗೋದಾದ್ರೆ ಮಾತ್ರ ವಿಡಿಯೋಗೆ ಒಂದು ಹೈಪ್ ಅನ್ನ ಕೊಡಿ. ಆಗ ಈ ವಿಡಿಯೋ ಇನ್ನಷ್ಟು ಸಿನಿಮಾ ಆಸಕ್ತರಿಗೆ ತಲುಪುತ್ತೆ. ಥ್ಯಾಂಕ್ ಯು. ದೃಢಂ ಈ ಸಿನಿಮಾ ಒಂದು ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಜಾನರ್ಗೆ ಸೇರಿದ್ದು. ತನ್ನ ಮೊದಲ ಪೋಸ್ಟಿಂಗ್ಗೆ ಬಂದಂತಹ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಜೀವನದ ಸುತ್ತ ಕತೆ ಸಾಗುತ್ತೆ. ಇವನು ರಿಪೋರ್ಟ್ ಆದ ತಕ್ಷಣ ಅಲ್ಲೊಂದು ರಾಬರಿ, ಮರ್ಡರು ಎಲ್ಲ ಒಟ್ಟೊಟ್ಟಿಗೆ ಅಟ್ಕಾಯಿಸ್ಕೊಳುತ್ತೆ. ಆಮೇಲೆ ಆ ಕೇಸ್ಗಳ ಹಿಂದೆ ಇರುವ ನಿಜ ಏನು, ವಿಜಯ್ ಅದನ್ನ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂದ್ರೆ ಇಲ್ಲಿನ ಸಸ್ಪೆನ್ಸ್ ಎಲಿಮೆಂಟ್ಸ್. ಡೈರೆಕ್ಟರು ರೆಗ್ಯುಲರ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಟೆಂಪ್ಲೆಟ್ಗೆ ಹೋಗಿದ್ರು ಸಹ ಕೆಲವು ಟ್ವಿಸ್ಟ್ಗಳು ಮತ್ತೆ ಕ್ಲೈಮ್ಯಾಕ್ಸ್ ರಿವೀಲ್ ಆಡಿಯನ್ಸ್ ನ ಎಂಗೇಜ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಶೇನ್ ನಿಗಮ್ ಅವರ ಪರ್ಫಾರ್ಮೆನ್ಸ್ ಕೂಡ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಮಾಡಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರು ಒಳ್ಳೆ ಥ್ರಿಲ್ಲರ್ ಮೂಡ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಕೆಲಸ ಮಾಡುತ್ತೆ. ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅಂತ ಅನಿಸ್ಬೋದು, ಮತ್ತೆ ಇನ್ವೆಸ್ಟಿಗೇಷನ್ ಪೋರ್ಷನ್ಸ್ ಗಳು ಇನ್ನೂ ಸ್ವಲ್ಪ ಟೈಟ್ ಆಗಿರ್ಬೋದಿತ್ತೇನೋ. ಆದ್ರೆ ಕ್ಲೈಮ್ಯಾಕ್ಸ್ಗೆ ಬಂದ್ಮೇಲೆ ಸಿನಿಮಾ ಗೇರ್ ಚೇಂಜ್ ಮಾಡುತ್ತೆ. ಅಂಡ್ ಇದೇನೆ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಕೂಡ ಹೌದು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಎಸ್ಪೆಷಲಿ ಕ್ರೈಮ್ ಥ್ರಿಲ್ಲರ್ ಜಾನರ್ನ ಇಷ್ಟಪಡುವಂತಹ ಆಡಿಯನ್ಸ್ ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನಮ್ಮ ಭಾಷೆ ಕನ್ನಡದಲ್ಲೇ ಅವೈಲೇಬಲ್ ಇದೆ. ಅಂಡ್ IMDb ಅಲ್ಲಿ 7.3 ರೇಟಿಂಗ್ಸ್ ಅನ್ನ ಕೂಡ ಪಡ್ಕೊಂಡಿದೆ. ರಾಕ್ 1970ರ ಡೆಲ್ಲಿಯಲ್ಲಿ ಸೆಟ್ ಆಗಿರುವಂತಹ ಈ ವೆಬ್ ಸೀರೀಸ್ ನಲ್ಲಿ ಆ ಕಾಲದಲ್ಲಿ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದ್ದ ಬಿಲ್ಲಾ ರಂಗ ಕೇಸ್ನ ಬಗ್ಗೆ ಕಂಪ್ಲೀಟ್ ಪಿಕ್ಚರ್ ಅನ್ನ ಕೊಡಲಾಗಿದೆ. ಇಲ್ಲಿ ಮಿರ್ಜಾಪುರ್ ಖ್ಯಾತಿಯ ಅಲಿ ಫಜಲ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಜಯಪ್ರಕಾಶ್ನ ದೃಷ್ಟಿಯಿಂದ ಆ ಕೇಸ್ ಅನ್ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಲಾಗಿದೆ. ಅಂಡ್ ಈ ಸೀರೀಸು ಸಿಕ್ಕಾಪಟ್ಟೆ ಎಂಗೇಜಿಂಗ್ ಆಗಿದೆ ಅಂತ ಹೇಳ್ಬೇಕು. ಕೆಲವೊಂದು ಸೀರೀಸ್ ಇರ್ತಾವಲ್ಲ, ಒಂದು ಸಲ ಆ ಕತೆಗೆ ಇನ್ವೆಸ್ಟ್ ಆದ್ರೆ ಒಂದೇ ರಾತ್ರಿ ನೋಡಿ ಮುಗಿಸ್ಬೋಣ ಅಂತ ಅನ್ಸುತ್ತೆ. ಅಂಡ್ ರಾಕ್ ಈಸ್ ಒನ್ ಸಚ್ ಶೋ. ಸೀರೀಸ್ ನ ಸ್ಟ್ರಾಂಗೆಸ್ಟ್ ಪಾಯಿಂಟ್ ಅಂದ್ರೆ ಇದರ ಟ್ರೀಟ್ಮೆಂಟ್. ರೆಗ್ಯುಲರ್ ಕ್ರೈಮ್ ಥ್ರಿಲ್ಲರ್ ಗಳಲ್ಲಿ ಇರುವಂತಹ ಥ್ರಿಲ್ ಜೊತೆಗೆ ಇಲ್ಲಿ ಒಂದು ಹೆವಿನೆಸ್ ಕೂಡ ಇದೆ. ಮನುಷ್ಯನ ಡಾರ್ಕ್ ಸೈಡ್ ನ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅವನು ಒಮ್ಮೆ ಆ ಕತ್ತಲಿನ ಕಡೆಗೆ ಹೋದ್ರೆ ಹೇಗೆ ಅವನು ಏನನ್ನ ಮಾಡೋದಕ್ಕೆ ಹೇಸಲ್ಲ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗ್ರೇಟ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ, ನೋಡಿ ಮಿಸ್ ಮಾಡಬೇಡಿ. ಪೀಟರ್ ಇದು ಸುಖೇಶ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ರಾಜೇಶ್ ಧ್ರುವ, ಜಾನ್ವಿ ರಾಯಲ, ರವೀಕ್ಷಾ ಶೆಟ್ಟಿ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಪೀಟರ್ ಅನ್ನುವಂತಹ ವ್ಯಕ್ತಿಯ ಕತೆ ಇದೆ. ಕೊಡಗಿನ ಸುಂದರ ಪರಿಸರ, ಮಡಿಕೇರಿ ಹಾಗೂ ಭಾಗಮಂಡಲ ಬ್ಯಾಕ್ ಟಾಪ್ ನಲ್ಲಿ ಕತೆ ಸಾಗುತ್ತೆ. ಒಂದ್ ಕಡೆ ಸಾಧಾರಣ ಜೀವನ ನಡೆಸಿಕೊಂಡು ಹೋಗ್ತಾ ಇರುವಂತಹ ಪೀಟರ್, ಇನ್ನೊಂದ್ ಕಡೆ ಆ ಪ್ರದೇಶದಲ್ಲಿ ನಡೆಯುವಂತಹ ವಿಚಿತ್ರವಾದ ಘಟನೆಗಳು. ಮೊದಲಿಗೆ ಇವೆಲ್ಲ ಬೇರೆ ಬೇರೆ ಇನ್ಸಿಡೆಂಟ್ಸ್ ಅಂತ ಅನ್ಸಿದ್ರು ಕತೆ ಮುಂದೆ ಹೋಗ್ತಾ ಹಾಗೆ ಅವೆಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿವೆ ಅಂತ ಗೊತ್ತಾಗುತ್ತೆ. ಈ ರಹಸ್ಯಗಳ ಹಿಂದೆ ಇರುವಂತಹ ಸತ್ಯ ಏನು, ಪೀಟರ್ ಅದರಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗ್ತಾನೆ ಅನ್ನೋದೇ ಸಿನಿಮಾದ ಪ್ಲಾಟ್. ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಮಿಸ್ಟ್ರಿ ಎಲಿಮೆಂಟ್ಸ್ ನ ಹ್ಯಾಂಡಲ್ ಮಾಡಿರುವಂತಹ ರೀತಿ. ಸಿನಿಮಾ ಆನ್ಸರ್ಸ್ ಕೊಡೋದಕ್ಕಿಂತ ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಮತ್ತೆ ಆ ಕ್ಯೂರಿಯಾಸಿಟಿ ನಮ್ಮನ್ನ ಸಿನಿಮಾ ಜೊತೆಗೆ ಕರ್ಕೊಂಡು ಕೂಡ ಹೋಗುತ್ತೆ. ಕೆಲವು ಪೋರ್ಷನ್ಸ್ ಇನ್ನೂ ಸ್ವಲ್ಪ ಕ್ರಿಸ್ಪ್ ಆಗಿರ್ಬೋದಿತ್ತು, ಆದ್ರೂ ಮಿಸ್ಟ್ರಿ ಜಾನರ್ಗೆ ಬೇಕಾಗಿರುವಂತಹ ಎಂಗೇಜ್ಮೆಂಟ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ಸಿನಿಮಾ ಯಶಸ್ವಿ ಆಗಿದೆ. ಖಡಕ್ ಸಿನಿಮಾದ ಪ್ರಕಾರ ಪೀಟರ್ ಒಂದು ಗುಡ್ ವಾಚ್. IMDb ಅಲ್ಲಿ 7.6 ರೇಟಿಂಗ್ಸ್ ಅನ್ನ ಪಡ್ಕೊಂಡಿದ್ದು ಪ್ರೈಮ್ ವಿಡಿಯೋನಲ್ಲಿ ಅವೈಲೇಬಲ್ ಇದೆ. ದೃಶ್ಯಂ 3 ಇದು ಜೀತು ಜೋಸೆಫ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಮೋಹನ್ ಲಾಲ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಕಥಾನಾಯಕನ ಹೆಸರು ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ಜಾರ್ಜ್ ಕುಟಿ. ಇವಾಗ ಇವನು ಸಾಧಾರಣ ಫ್ಯಾಮಿಲಿ ಮ್ಯಾನ್ ಅಲ್ವೇ ಅಲ್ಲ, ಒಬ್ಬ ಮೂವಿ ಪ್ರೊಡ್ಯೂಸರ್. ಇವನು ನಿರ್ಮಿಸಿರುವಂತಹ ಮೊದಲನೇ ಸಿನಿಮಾ ಸೂಪರ್ ಹಿಟ್ ಕೂಡ ಆಗಿದೆ. ಬಟ್ ಜಾರ್ಜ್ ಕುಟಿಗೆ ಇದ್ರ ಬಗ್ಗೆ ಸಂತೋಷನೇ ಇಲ್ಲ. ಅವನು ಮಾಡಿರುವಂತಹ ತಪ್ಪಿಗೆ ಅವನು ಜೈಲ್ಗೆ ಹೋಗ್ದಲೇ ಇರಬಹುದು, ಬಟ್ ಎಲ್ಲಿ, ಯಾವಾಗ, ಯಾರ ಕಾರಣದಿಂದ ಕೇಸು ರಿಓಪನ್ ಆಗುತ್ತೋ ಅನ್ನೋ ಭಯದಲ್ಲೇ ಜೀವಿಸ್ತಾ ಇದ್ದಾನೆ. ಸೊ ಅಲ್ಲಿಂದ ಮುಂದಕ್ಕೆ ಏನಾಯ್ತು, ಕೇಸು ಮತ್ತೆ ರಿಓಪನ್ ಆಯ್ತಾ, ಜಾರ್ಜ್ ಕುಟಿ ಹಾಗೂ ಅವನ ಕುಟುಂಬಕ್ಕೆ ಶಿಕ್ಷೆ ಸಿಗಬೇಕಾ ಬೇಡವಾ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡಿ ತಿಳ್ಕೊಬೇಕು. ಜಾರ್ಜ್ ಕುಟಿ ಹಾಗೂ ಅವನ ಕುಟುಂಬಕ್ಕೆ ಶಿಕ್ಷೆ ಸಿಕ್ಬಿಡ್ತಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸೀರೀಸ್ ಹಾಗೂ ಸಿನಿಮಾಗಳಲ್ಲಿ ಸೀಕ್ವೆಲ್ ಅಂದ್ರೆ ಸುಮ್ನೆ ಕ್ಯಾಶ್ ಗ್ರಾಬ್ ಗೋಸ್ಕರ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ದೃಶ್ಯಂ ಫ್ರಾಂಚೈಸಿಯ ಸ್ಟ್ರೆಂತ್ ಅಂದ್ರೆ ಪ್ರತಿ ಭಾಗದಲ್ಲೂ ಆಡಿಯನ್ಸ್ಗೆ ಒಂದು ಹೊಸ ಆಂಗಲ್ ಕೊಡೋದು. ಇಲ್ಲಿಯೂ ಕೂಡ ಆ ಕೆಲಸ ನಡೆದಿದೆ. ಇನ್ವೆಸ್ಟಿಗೇಷನ್ ಪೋರ್ಷನ್ ಸಖತ್ ಎಂಗೇಜಿಂಗ್ ಆಗಿತ್ತು. ಕೆಲವು ಸೀನ್ಸ್ ನೋಡ್ತಾ ಇದ್ರೆ ಈ ಡೈರೆಕ್ಟರ್ಗೆ ಇಷ್ಟೆಲ್ಲ ಯೋಚನೆ ಹೆಂಗ್ ಬರುತ್ತೆ ಅನ್ಸೋ ಲೆವೆಲ್ಗೆ ರೈಟಿಂಗ್ ಕೂಡ ವರ್ಕ್ ಆಯ್ತು. ಸಿನಿಮಾ ಪರ್ಫೆಕ್ಟ್ ಅಲ್ಲ, ಅಲ್ಲಲ್ಲಿ ಕೆಲವೊಂದು ಫ್ಲಾಸ್ ಇದೆ, ಬಟ್ ಸಿನಿಮಾದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಅನ್ನ ಅದು ಹಾಳು ಮಾಡಲಿಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಎಸ್ಪೆಷಲಿ ದೃಶ್ಯಂ 1 ಮತ್ತು ದೃಶ್ಯಂ 2 ಇಷ್ಟಪಟ್ಟವರು ಇದನ್ನ ಮಿಸ್ ಮಾಡಬಾರ್ದು. ಅಂಡ್ ದೃಶ್ಯಂ 1 ದೃಶ್ಯಂ 2 ಲೆವೆಲ್ ಅಲ್ಲೇ ಸಿನಿಮಾ ಇದೆಯಾ ಅಂತ ಕೇಳಿದ್ರೆ ಇಟ್ ಡಿಪೆಂಡ್ಸ್. ಬಟ್ ನನಗೆ ಈ ಸಿನಿಮಾ ಒಂದು ಗುಡ್ ವಾಚ್ ಅಂತ ಅನಿಸ್ತು. ಪ್ರೈಮ್ ವಿಡಿಯೋದಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ. ಒಲವಾರ
ಇಲ್ಲಿ ಕುಂಡೇಶಿ ಎಂಬ ಹುಡುಗನ ಕಥೆ ಇದೆ. ತಮ್ಮ ತಂದೆ ಯಾವಾಗ್ಲೂ ತಮ್ಮ ಕೋಸುಡುಗೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅನ್ನುವಂತಹ ಭಾವನೆ ಕುಂಡೇಶಿಗಿರುತ್ತೆ. ಹೀಗಿರುವಾಗ ಅವರ ಮನೆಯ ಹಸು ಒಂದು ಕಾಣೆ ಆಗ್ಬಿಡುತ್ತೆ. ಮೊದಲಿಗೆ ಅದು ಸಿಂಪಲ್ ಆಗಿ ಕಾಣೆಯಾದ ಹಸು ಹುಡುಕುವಂತಹ ಪ್ರಯತ್ನ ಅಂತ ಅನ್ಸುತ್ತೆ. ಆದ್ರೆ ಆ ಹುಡುಕಾಟ ಕುಂಡೇಶಿಗೆ ಜೀವನದ ಬಗ್ಗೆ, ಕುಟುಂಬದ ಬಗ್ಗೆ ಮತ್ತೆ ಜವಾಬ್ದಾರಿಗಳ ಬಗ್ಗೆ ತುಂಬಾ ವಿಷಯಗಳನ್ನ ಕಲಿಸುತ್ತೆ. ಆ ಹಸು ಸಿಗುತ್ತಾ, ಕುಂಡೇಶಿ ತನ್ನ ಕುಟುಂಬದ ಜೊತೆಗೆ ಇರುವಂತಹ ಆ ದೂರ ಕಮ್ಮಿ ಆಗುತ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ನನಗೆ ಈ ಸಿನಿಮಾಲಿ ಇಷ್ಟ ಆಗಿದ್ದು ಅಂದ್ರೆ ಮಕ್ಕಳ ದೃಷ್ಟಿಯಿಂದ ಒಂದು ದೊಡ್ಡ ಕಥೆಯನ್ನ ಹೇಳಕ್ಕೆ ಪಟ್ಟಿರುವಂತಹ ಪ್ರಯತ್ನ. ಕುಂಡೇಶಿ ಮತ್ತೆ ಕೋಸುಡಿ ಪಾತ್ರಗಳು ಚೆನ್ನಾಗಿ ಮೂಡ್ ಬಂದಿದ್ದು ಅವರ ಜರ್ನಿಗೆ ಸುಲಭವಾಗಿ ಕನೆಕ್ಟ್ ಆಗ್ಬೋದು. ಕೆಲವು ಸಿನಿಮಾಗಳ ಹಾಗೆ ಅದನ್ನ ನೋಡಿ ನಾವು ಲೈಟ್ ಫೀಲ್ ಮಾಡ್ತೀವಿ. ನಮ್ಮ ಜೀವನದಲ್ಲಿ ಸಾವಿರ ಪ್ರಾಬ್ಲಮ್ಸ್ ಇರ್ಬೋದು, ಬಟ್ ಈ ತರದ ಸಿನಿಮಾಗಳನ್ನ ನೋಡಿದ್ಮೇಲೆ ಬರುವಂತಹ ಫೀಲು ಒಂದು ಸ್ಟ್ರೆಸ್ ಬಸ್ಟರ್ ಅಂತಾನೆ ಹೇಳ್ತೀನಿ. ಕೆಲವು ಪೋರ್ಷನ್ಸ್ ಡ್ರ್ಯಾಗ್ ಅಂತ ಅನಿಸ್ಬೋದು, ಆದ್ರೂ ಸಿನಿಮಾ ಕ್ರಿಯೇಟ್ ಮಾಡುವಂತಹ ಎಮೋಷನಲ್ ಕನೆಕ್ಟ್ ಆ ಫ್ಲಾಸ್ ನ ಮರೆಸ್ಬಿಡುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಬ್ಯೂಟಿಫುಲ್ ವಾಚ್. ಥಿಯೇಟರ್ಗಳಲ್ಲಿ ಇನ್ನಷ್ಟು ಪ್ರಸಿದ್ಧಿಯನ್ನ ಪಡ್ಕೋಬೇಕಿತ್ತು, ಬಟ್ ಇಂಥ ಸಿನಿಮಾಗಳಿಗೆ ಮಾರ್ಕೆಟ್ ಮಾಡೋದು ಕೂಡ ಸಿಕ್ಕಾಪಟ್ಟೆ ಕಷ್ಟ. IMDbಯಲ್ಲಿ 7.3 ರೇಟಿಂಗ್ಸ್ ಅನ್ನ ಪಡ್ಕೊಂಡಿದೆ. ZEE5 ನಲ್ಲಿ ಅವೈಲಬಲ್ ಇದೆ. ನೋಡಿ, ಚೆನ್ನಾಗಿದೆ. ದ ಪಿರಮಿಡ್ ಸ್ಕೀಮ್. ಈ ಸೀರೀಸ್ ಒಂದು MLM ಸ್ಕ್ಯಾಮ್ಗಳ ಜಗತ್ತಿನ ಒಳಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಹಣ ಮಾಡಬೇಕು, ಜೀವನದಲ್ಲಿ ಬೇಗ ಮೇಲ್ ಬರಬೇಕು ಅನ್ನೋ ಆಸೆ ಹೊಂದಿರುವಂತಹ ಗೋಲ್ಡಿ ಎಂಬ ಹುಡುಗನ ಕಥೆಯನ್ನ ಹೇಳಲಾಗಿದೆ. ಒಂದು ಕಂಪನಿ ಸೇರಿದ ಇವನು ಅಲ್ಲಿನ ಸಿಸ್ಟಮ್ ನಲ್ಲಿ ಸಕ್ಸಸ್ ಕಂಡ ಮೇಲೆ ಇನ್ನಷ್ಟು ಜನರನ್ನ ಆ ನೆಟ್ವರ್ಕ್ಗೆ ಕರ್ಕೊಂಡ್ ಬರ್ತಾನೆ. ಅದರಲ್ಲಿ ಒಂದು ಲೆವೆಲ್ಗೆ ಲಾಭ ಏನೋ ಇದೆ, ಆದ್ರೆ ಒಂದು ಡಾರ್ಕ್ ರಿಯಾಲಿಟಿ ಕೂಡ ಇದೆ. ಕೆಲವು ರಿಯಲ್ ಲೈಫ್ ಮೂಮೆಂಟ್ಸ್ ಇಂದ ಇನ್ಸ್ಪೈರ್ ಆಗಿರುವಂತಹ ಈ ಸೀರೀಸ್ ನಲ್ಲಿ ಏನ ಡಾರ್ಕ್ನೆಸ್, ಶಾರ್ಟ್ ಕಟ್ಸ್ ನಲ್ಲಿ ದುಡ್ಡು ಬಂದ್ರೆ ಏನೇನನ್ನ ಎದುರಿಸಬೇಕು ಅನ್ನೋದನ್ನ ಈ ಸೀರೀಸ್ ತೋರಿಸ್ಕೊಡುತ್ತೆ. ಹಾನೆಸ್ಟ್ಲಿ ನಮ್ಮಲ್ಲಿ ಬಹುತೇಕ ಜನರು ಒಂದಲ್ಲ ಒಂದು ಸಲ ಈ ತರದ ಸ್ಕೀಮ್ಗಳ ಬಗ್ಗೆ ಕೇಳಿರ್ತೀವಿ. ಒಂದ್ಸಲ ಇನ್ವೆಸ್ಟ್ ಮಾಡಿ ಜನರನ್ನ ಸೇರಿಸಿ ಲೈಫ್ ಸೆಟ್ ಆಗ್ಬಿಡುತ್ತೆ ಗುರುವೆ ಅಂತ ಹೇಳಿರ್ತಾರೆ. ಆ ಮೈಂಡ್ ಸೆಟ್ ನ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಸೀರೀಸ್ ನೋಡ್ತಾ ನೋಡ್ತಾ ಹಾಗೆ ಹಣ ಮನುಷ್ಯನ ಮೇಲೆ ಎಷ್ಟೆಲ್ಲ ಪ್ರಭಾವ ಬೀರುತ್ತೆ ಮತ್ತೆ ಅದಕ್ಕೆ ಅವನು ಎಷ್ಟು ದೂರ ಹೋಗ್ಬೋದು ಅನ್ನೋದನ್ನ ಕೂಡ ತೋರಿಸ್ಕೊಟ್ಟಿದೆ. ಕೆಲವೊಂದು ಎಪಿಸೋಡ್ಸ್ ಸ್ವಲ್ಪ ಸ್ಟ್ರೆಚಿ ಅಂತ ಅನ್ಸುತ್ತೆ, ಆದ್ರೂ ಕಾನ್ಸೆಪ್ಟ್ ಹೊಸದಾಗಿರೋದ್ರಿಂದ ಇಂಟ್ರೆಸ್ಟ್ ಮೈಂಟೈನ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಎಸ್ಪೆಷಲಿ ಸ್ಕ್ಯಾಮ್ ಸ್ಟೋರೀಸ್, ರಿಯಲ್ ಲೈಫ್ ಇನ್ಸ್ಪೈರ್ಡ್ ಡ್ರಾಮಾಸ್ ಮತ್ತೆ TVF ಸ್ಟೈಲ್ ಕಂಟೆಂಟ್ ಇಷ್ಟಪಡುವಂತಹ ಆಡಿಯನ್ಸ್ಗೆ ಖಂಡಿತ ರೆಕಮೆಂಡೆಡ್. ಪ್ರೈಮ್ ವಿಡಿಯೋನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7 IMDb ರೇಟಿಂಗ್ಸ್. ನಾನು ಕರುಣಾಕರ. ಕೆಲವೊಂದು ಸಿನಿಮಾಗಳು ದೊಡ್ಡ ಟ್ವಿಸ್ಟ್, ಆಕ್ಷನ್ ಸೀನ್ಸು ಅಥವಾ ಗ್ರ್ಯಾಂಡ್ ಮೇಕಿಂಗ್ ಇಂದ ಕೂಡಿರಲ್ಲ ಗುರುವೆ. ಅವು ನಮ್ಮ ಜೀವನದಲ್ಲಿ ನಾವು ನೋಡಿರುವಂತಹ ಜನರನ್ನ ಸ್ಕ್ರೀನ್ ಮೇಲೆ ಮತ್ತೊಮ್ಮೆ ತೋರಿಸಿ ಕನೆಕ್ಟ್ ಮಾಡುತ್ತೆ. ಇಲ್ಲಿ ಕರುಣಾಕರ ಎಂಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ನ ಕಥೆ ಇದೆ. ಒಂದ್ ಕಡೆ ಡೈರೆಕ್ಟರ್ ಆಗ್ಬೇಕು ಅನ್ನುವಂತಹ ಕನಸು, ಇನ್ನೊಂದ್ ಕಡೆ ಹೆಂಡತಿ, ಮಗ, ರೆಂಟು, ಸ್ಕೂಲ್ ಫೀಸು, ಈ ಜವಾಬ್ದಾರಿಗಳು. ತನ್ನ ಮಗನ ಚಿಕ್ಕ ಆಸೆ ಒಂದನ್ನ ಈಡೇರಿಸೋದಕ್ಕೆ ಅವನು ಮಾಡುವಂತಹ ಹೋರಾಟ ಮತ್ತೆ ಆ ಪ್ರೋಸೆಸ್ ನಲ್ಲಿ ಅವನು ಎದುರಿಸುವಂತಹ ಕಷ್ಟಗಳೇ ಈ ಸಿನಿಮಾದ ಪ್ಲಾಟ್. ಈ ಸಿನಿಮಾದ ಹೈಲೈಟ್ ಅಂದ್ರೆ ಅದರ ರಿಲೇಟಬಿಲಿಟಿ. ಮಿಡಲ್ ಕ್ಲಾಸ್ ಲೈಫ್ ನ ಯಾವುದೇ ಸಿನಿಮ್ಯಾಟಿಕ್ ಎಕ್ಸಾಗಿರೇಷನ್ ಇಲ್ಲದೆ ನ್ಯಾಚುರಲ್ ಆಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಅಪ್ಪ ಮಗನ ಬಾಂಡಿಂಗು ಸಿನಿಮಾದ ಎಮೋಷನಲ್ ಬ್ಯಾಕ್ ಬೋನ್. ಸಿನಿಮಾ ಸ್ವಲ್ಪ ಸ್ಲೋ ಪೇಸ್ ನಲ್ಲಿ ಸಾಗುತ್ತೆ ಮತ್ತೆ ಕಮರ್ಷಿಯಲ್ ಹೈಸ್ ಎಕ್ಸ್ಪೆಕ್ಟ್ ಮಾಡುವಂತಹ ಆಡಿಯನ್ಸ್ಗೆ ಕೆಲವು ಪೋರ್ಷನ್ಸ್ ಡ್ರ್ಯಾಗ್ ಅನ್ಸುತ್ತೆ. ಆದ್ರೂ ಸಿನಿಮಾ ಹೇಳೋದಕ್ಕೆ ಹೊರಟಿರುವಂತಹ ಭಾವನೆ ಸಿನ್ಸಿಯರ್ ಆಗಿರೋದ್ರಿಂದ ಅದು ದೊಡ್ಡ ಇಶ್ಯೂ ಆಗಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಎಸ್ಪೆಷಲಿ ಫ್ಯಾಮಿಲಿ ಡ್ರಾಮಾಸ್ ಮತ್ತೆ ಮಿಡಲ್ ಕ್ಲಾಸ್ ಲೈಫ್ ಸ್ಟೋರೀಸ್ ಗಳನ್ನ ಇಷ್ಟಪಡುವಂತಹ ಆಡಿಯನ್ಸ್ಗೆ ಇದು ಇಷ್ಟ ಆಗುತ್ತೆ. IMDbಯಲ್ಲಿ 7.7 ರೇಟಿಂಗ್ಸ್ ಅನ್ನ ಪಡ್ಕೊಂಡಿರುವಂತಹ ಈ ಸಿನಿಮಾ ಪ್ರೈಮ್ ವಿಡಿಯೋನಲ್ಲಿ ಅವೈಲಬಲ್ ಇದೆ. ಅತಿರಥಿ. ಕೆಲವೊಂದು ಸಿನಿಮಾಗಳು ಇರ್ತಾವಲ್ಲ ಗುರುವೆ, ಕತೆ ಸಿಂಪಲ್ ಆಗಿರುತ್ತೆ, ಆದ್ರೆ ಅದನ್ನ ಹೇಳೋ ರೀತಿ ನಮ್ಮನ್ನ ಸೀಟ್ಗೆ ಗಟ್ಟಿಯಾಗಿ ಇಟ್ಕೊಂಡು ಕೂರಿಸ್ಬಿಡುತ್ತೆ. ಅತಿರಥಿ ಅಂತದ್ದೇ ಒಂದು ಸಿನಿಮಾ. ಇಲ್ಲಿ ಒಂದು ಸಾಧಾರಣ ಮನುಷ್ಯನ ಜೀವನದಲ್ಲಿ ನಡೆಯುವಂತಹ ಕೆಲವು ಘಟನೆಗಳ ಸುತ್ತ ಕತೆ ಸಾಗುತ್ತೆ. ಮೊದಲಿಗೆ ಇದು ರೆಗ್ಯುಲರ್ ಆಕ್ಷನ್ ಡ್ರಾಮಾ ವಿತ್ ಸಮ್ ಕಾಲೇಜ್ ಸೀನ್ಸ್ ಅನ್ಸುವಂತಹ ಚಾನ್ಸ್ ಇದೆ. ಆದ್ರೆ ಸಿನಿಮಾ ಮುಂದೆ ಹೋಗ್ತಾ ಹೋಗ್ತಾ ಅದರಲ್ಲಿನ ಎಮೋಷನ್ಸ್, ರಿಲೇಶನ್ಶಿಪ್ಸ್ ಮತ್ತೆ ಕಾನ್ಫ್ಲಿಕ್ಟ್ ಗಳನ್ನ ಲೇಯರ್ ಬೈ ಲೇಯರ್ ಆಗಿ ರಿವೀಲ್ ಮಾಡ್ತಾ ಹೋಗ್ತಾರೆ. ಸಿನಿಮಾದ ಸ್ಟ್ರಾಂಗ್ ಪಾಯಿಂಟ್ ಅಂದ್ರೆ ಅದರ ಪೇಸಿಂಗ್. ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಕತೆ ಒಳಗಡೆ ಕರ್ಕೊಂಡು ಹೋಗುತ್ತೆ. ಕೆಲವು ಆಕ್ಷನ್ ಬ್ಲಾಕ್ಸ್ ಕೂಡ ಚೆನ್ನಾಗಿ ವರ್ಕ್ ಆಗಿದ್ದು ಆಡಿಯನ್ಸ್ ಇಂಟ್ರೆಸ್ಟ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಸಿನಿಮಾ ಪರ್ಫೆಕ್ಟ್ ಅಂತೇನಿಲ್ಲ, ಕೆಲವೊಂದು ಪೋರ್ಷನ್ಸ್ ಪ್ರೆಡಿಕ್ಟಬಲ್ ಅಂತ ಅನ್ಸುತ್ತೆ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಇನ್ನೂ ಸ್ವಲ್ಪ ಡೆಪ್ತ್ ಕೊಡಬಹುದಿತ್ತು. ಬಟ್ ಓವರ್ ಆಲ್ ಇಟ್ಸ್ ಗುಡ್. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಸೋನಿ ಲೈವ್ ನಲ್ಲಿ ಕನ್ನಡದ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.3 IMDb ರೇಟಿಂಗ್ಸ್. ಆಫೀಸ್ ರೊಮ್ಯಾನ್ಸ್. ಲವ್ ಸ್ಟೋರಿ ಅಂದ್ರೆ ಕಾಲೇಜು, ಸ್ಕೂಲು ಅಥವಾ ರೋಡ್ ಟ್ರಿಪ್ ಗಳಲ್ಲಿ ಮಾತ್ರ ಹುಟ್ಟಲಾಗಿರುವೆ. ಕೆಲವೊಮ್ಮೆ ಡೆಡ್ ಲೈನ್ಸ್ ಮಧ್ಯೆ, ಮೀಟಿಂಗ್ಸ್ ಮಧ್ಯೆ, ಕಾಫಿ ಮಿಷಿನ್ ಹತ್ರ ಕೂಡ ಹುಟ್ಟುತ್ತೆ. ಇಲ್ಲಿ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡುವಂತಹ ಇಬ್ಬರ ಜೀವನದ ಸುತ್ತ ಕತೆ ಸಾಗುತ್ತೆ. ಮೊದಲಿಗೆ ಪ್ರೊಫೆಷನಲ್ ರಿಲೇಶನ್ಶಿಪ್ ಇರುವಂತಹ ಇವರಿಬ್ಬರ ಮಧ್ಯೆ ನಿಧಾನಕ್ಕೆ ಫ್ರೆಂಡ್ಶಿಪ್ ಶುರುವಾಗುತ್ತೆ. ಆಮೇಲೆ ಅದು ಪ್ರೀತಿಗೆ ತಿರುಗುತ್ತೆ. ಆಫೀಸ್ ಪಾಲಿಟಿಕ್ಸ್, ಕೆರಿಯರ್, ಆಂಬಿಷನ್ಸ್ ಮತ್ತೆ ಪರ್ಸನಲ್ ಲೈಫು ಇವೆಲ್ಲದರ ಮಧ್ಯೆ ಬ್ಯಾಲೆನ್ಸ್ ಮಾಡಿದ್ರು ಏನೆಲ್ಲ ಚಾಲೆಂಜಸ್ ಬಂದ್ವು ಅನ್ನೋದೇ ಈ ಸೀರೀಸ್ ನ ಪ್ಲಾಟ್.
ಇಲ್ಲಿನ ಸಿಂಪ್ಲಿಸಿಟಿ ನನಗೆ ಇಷ್ಟ ಆಯಿತು. ದೊಡ್ಡ ಟ್ವಿಸ್ಟ್ ಅಥವಾ ಅನ್ನೆಸರಿ ಡ್ರಾಮಾಗೆ ಹೋಗದೆ ಆಫೀಸ್ ಲೈಫ್ನ ತುಂಬಾ ರಿಲೇಟಬಲ್ ಆಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಕೆಲಸ ಮಾಡಿದವ್ರಿಗೆ ಇಲ್ಲಿನ ಸಿಚುವೇಶನ್ ಸಖತ್ ಕನೆಕ್ಟೆಡ್ ಅಂತ ಅನ್ಸ್ಬೋದು. ಕಾನ್ವರ್ಸೇಷನ್ಸ್ ನ್ಯಾಚುರಲ್ ಆಗಿದ್ದು ಲೀಡ್ ಕ್ಯಾರೆಕ್ಟರ್ಸ್ ಮಧ್ಯ ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಸೀರೀಸ್ ಅಲ್ಲಿ ಪ್ರೆಡಿಕ್ಟ್ ಮಾಡಬಹುದಂತಹ ಮೂಮೆಂಟ್ಸ್ ಗಳು ಹಲವಾರಿದೆ, ಬಟ್ ಅದು ದೊಡ್ಡ ಇಶ್ಯೂ ಅಂತ ಅನ್ಸಲ್ಲ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಎಸ್ಪೆಷಲಿ ಲೈಟ್ ಹಾರ್ಟೆಡ್ ರೊಮ್ಯಾಂಟಿಕ್ ಡ್ರಾಮಾಸ್ ಮತ್ತೆ ವರ್ಕ್ ಪ್ಲೇಸ್ ಸ್ಟೋರೀಸ್ ಗಳನ್ನ ಇಷ್ಟಪಡುವಂತಹ ಆಡಿಯನ್ಸ್ಗೆ ಖಂಡಿತ ಇಷ್ಟ ಆಗುತ್ತೆ. IMDbಯಲ್ಲಿ 6 ರೇಟಿಂಗ್ಸ್ ಅನ್ನ ಪಡ್ಕೊಂಡಿದ್ದು ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಅವೈಲಬಲ್ ಇದೆ. ಅಂಡ್ ಈ ವಾರದ ಖಡಕ್ ಸಿನಿಮಾದ ಮಸ್ಟ್ ವಾಚ್ ರೆಕಮೆಂಡೇಶನ್ಸ್ ಯಾವುದು ಅಂತ ಕೇಳೋದಾದ್ರೆ ನಂಬರ್ 1 ರಕ್, 2ನೇದು ಒಲವಾರ, 3ನೇದು ದೃಶ್ಯಂ 3. ಇದು ಈ ವಾರದ ನನ್ನ ಪರ್ಸನಲ್ ರೆಕಮೆಂಡೇಶನ್. ಇದಾಗಿತ್ತು ಈ ವಾರದ ಖಡಕ್ OTT ರೆಕಮೆಂಡೇಶನ್ಸ್. ಈ ಲಿಸ್ಟ್ ಅಲ್ಲಿ ನಿಮ್ಗೆ ಯಾವ ಸಿನಿಮಾ ಅಥವಾ ಸೀರೀಸು ಜಾಸ್ತಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ಯಾವ್ದನ್ನ ಆಲ್ರೆಡಿ ನೋಡಿದಿರಾ, ಮತ್ತೆ ಯಾವ್ದನ್ನ ವಾಚ್ ಲಿಸ್ಟ್ಗೆ ಸೇರಿಸ್ಕೊಂಡಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.